ಎಲ್ಲರಿಗೂ ನಮಸ್ಕಾರ. ನಮ್ಮ ಅಂತಲೇ ತುಂಬ ಪ್ರಸಿದ್ಧವಾಗಿದೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ. ನಮ್ಮದು 2010ನೇ ಇಸ್ವಿಯಲ್ಲಿ ಶುರುವಾಗಿ 2026 ಅಂದರೆ ಇದು 17ನೇ ರಥೋತ್ಸವ ಪ್ರಸಿದ್ಧವಾಗಿದೆ. ಇದಕ್ಕೆ ತುಂಬ ಇತಿಹಾಸ ಹಿನ್ನೆಲೆ ಇದೆ. ಸುಮಾರು 1000 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವರದಸ್ವಾಮಿ ಇದು ದೇವಸ್ಥಾನ ಹಿಂಭಾಗದಲ್ಲಿದೆ. ಸುಮಾರು 60 ವರ್ಷಗಳಿಂದ ನಿಂತಿರುವಂಥ ಜಾತ್ರೆಯನ್ನು ಗ್ರಾಮದ ಹಿರಿಯರ ಎಲ್ಲ ಸೇರಿಕೊಂಡು ಗ್ರಾಮಸ್ಥರ ಸಹಕಾರದಲ್ಲಿ ಒಂದು ದೊಡ್ಡ ರಥವನ್ನು ಮಾಡಿ 2010 ಇಸ್ವಿಯಲ್ಲಿ ಮೊದಲನೇ ಬಾರಿ ಚಾಲನೆ ಮಾಡಿದ್ದೀವಿ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಪ್ರತಿ ಬಾರಿ ಜಾತ್ರೆ ಆದಾಗಲೂ ಏನಾದರೂ ವಿಶೇಷವಾಗಿ ಚೆಂಡೆ ಮೇಳ, ಸಿಂಗಾರಿ ಮೇಳ, ನಗಾರಿ, ಡೊಳ್ಳು ಕುಣಿತ ಮತ್ತು ದೇವರ ಪ್ರತಿಗಳು ಈ ಥರ ಒಂದು ವಿಶೇಷವಾದ ಮಾಡ್ಕೊಳ್ತಾ ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಗ್ರಾಮದ ಪ್ರತಿಯೊಂದು ಜನಾಂಗದವರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ತುಂಬ ಸಂತೋಷ. ಮತ್ತು ಈ ವರ್ಷ ವಿಶೇಷ ಏನಂತಂದರೆ ಕುಂಭಾಭಿಷೇಕ ಆಗ್ತಾ ಇದೆ. ಪ್ರತಿ 12 ವರ್ಷಕ್ಕೊಂದ್ಸರಿ ಬರ್ತಕ್ಕಂಥದ್ದು ಕುಂಭಾಭಿಷೇಕ. ಈ 2026ಕ್ಕೆ ಕುಂಭಾಭಿಷೇಕ ಆಗ್ತಾ ಇದೆ. ಹಿಂದೆ ನಾವು 2014ರಲ್ಲಿ ಕುಂಭಾಭಿಷೇಕ ಮಾಡಿದ್ವಿ. ಮತ್ತು 2ನೇ ಬಾರಿ ಕುಂಭಾಭಿಷೇಕ ಬರ್ತಾ ಇದೆ. ಭಾಳ ಸಂತೋಷ. ಗ್ರಾಮದ ಎಲ್ಲರೂ ಸೇರಿ ಇದನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ನಾಳೆ 12 ತಾರೀಕು, ನಾಳೆ 12 ಗಂಟೆಗೆ ಸರಿಯಾಗಿ ರಥೋತ್ಸವ ಚಾಲನೆ ಆಗ್ತದೆ. ಎಲ್ಲರೂ ಭಾಗವಹಿಸಿಕೊಂಡು ಇವರು ಪರಮೇಶ್ವರನ್ ಅಂತ ನಮ್ಮ ಗ್ರಾಮಸ್ಥರು, ಇವರು ಯಜಮಾನ್ ವೀರನಾಯಕರು ಅಂತ ಗ್ರಾಮದ ಹಿರಿಯರು, ಇವರು ವೆಂಕಟೇಶಣ್ಣವರು ನಮ್ಮ ರಥೋತ್ಸವ ಸಮಿತಿ ಉಪಾಧ್ಯಕ್ಷರು, ಅದರ ಜೊತೆ ಅಡ್ವೊಕೇಟ್ ಸಂಘದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಅವರು ಲೋಕಲ್ ಅಂತ ಉದ್ಯಮಿಗಳು, ವ್ಯಾಪಾರಿಗಳು, ಉಪಾಧ್ಯಕ್ಷರು ಅಂತ ಹೇಳಿ ಮಾತು. ಇವರು ನಮ್ಮ ಊರಿನ ಬಹಳ ಹಿರಿಯ ಮುಖಂಡರು, ಸೀನಿಯರ್ ಸಿಟಿಜನ್. ಇವರು ಬಂದ್ರೆ ಇಡೀ ಊರೇ ಬಂದಾಗೆ ಬ್ರಹ್ಮೋತ್ಸವ ಪ್ರತಿ 12 ವರ್ಷ ನಡೀತದೆ. ಈ ವರ್ಷನೂ ಕೂಡ 8ನೇ ತಾರೀಕು ಬ್ರಹ್ಮೋತ್ಸವ ಆಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ರಥೋತ್ಸವ ನಾಳೆ 12:25 ಸರಿಯಾಗಿ ಶ್ರೀ ಲಕ್ಷ್ಮೀ ವರದಸ್ವಾಮಿ ರಥೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಸಂಜೆ 5:30 ಒಳಗಡೆ ಸ್ವಸ್ಥಾನ ಸೇರ್ತದೆ. ಮತ್ತು ಆ ದಿನವೂ ಎಲ್ಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರೆಲ್ಲ ಬರ್ತಾರೆ. ಎಲ್ಲ ನಗಾರಿ, ಡೊಳ್ಳು ಕುಣಿತ, ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಮತ್ತು ಸಂಜೆ ನಮ್ಮ ಮಹೇಶ್ ಅವರ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮ, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಪ್ಪು ಅವರೆಲ್ಲ ಬರ್ತಾರೆ. ಎಲ್ಲ ಸುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಇವರು ರವೀಂದ್ರಣ್ಣ ಅಂತ ನಮ್ಮ ದೇವಸ್ಥಾನದ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹೆಚ್ಚಿಗೆ ನಾವು ಯಾವತ್ತಾರು ಬರ್ತೀವಿ, ಬಟ್ ಇವರು ದಿನ ಇರೋರೇ ಇವರು ಮತ್ತು ನಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಶಿವಬಲ್ ದೇವರು, ನಮ್ಮ ಲೋಕಣ್ಣ ಅವರು ಅಷ್ಟೇ, ಲೋಕನಾಥನ್ ಅಂತ ವರ್ತಕರು. ಇವರು ಕೂಡ ಇವ್ರ ತಾಯಿನೇ ಈ ಒಂದು ದೇವಸ್ಥಾನ ರಥೋತ್ಸವಕ್ಕೆ ಹುಟ್ಟಾಕಿದವ್ರೆ ಇವ್ರ ತಾಯಿ. ಅದರಿಂದ ಇವರೇ ಮೂಲ ಪುರುಷರು ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ರಮಾರಮಣ ಗೋವಿಂದ. ಈ ದಿನ ದೇವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವು ನಡೀತದೆ. ಅದರ ಪೂರ್ವ ಸಿದ್ಧತೆಯಾಗಿ ಇದೇ ಕಲ್ಯಾಣೋತ್ಸವಕ್ಕೆ ಅಗತ್ಯವಾಗಿರುವ ವೇದಿಕೆ ಮತ್ತು ಸಾರ್ವಜನಿಕರು ಕೂತ್ಕೊಳ್ಳೋದಕ್ಕೆ ನೆಲೆಹಾಸನ್ನ ಇವತ್ತು ನಾವು ಕಮಿಟಿಯವರು ಮತ್ತೆ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹಾಸ್ತಾ ಇದ್ದೀವಿ. ಮತ್ತೆ ಈಗ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೀತದೆ. ತದನಂತರ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿ ಮತ್ತೆ ಇಲ್ಲಿ ಬಂದು ದೇವ್ರು ಇಲ್ಲಿ ಕೂರ್ತದೆ. ದೇವ್ರಿಗೆ ಕಲ್ಯಾಣೋತ್ಸವ ಎಲ್ಲ ಇಲ್ಲೇ ನಡೀತದೆ ಇವತ್ತು. ಮತ್ತೆ ನಾಳೆ 12 ಗಂಟೆಗೆ ಬ್ರಹ್ಮ ರಥೋತ್ಸವ ನಡೀತದೆ. ಇವತ್ತು ಬಂದಂತ ಭಕ್ತಾದಿಗಳಿಗೆಲ್ಲ ಇವತ್ತು ದೇವರಿಗೆ ಕಲ್ಯಾಣ ಆಗಿರೋದ್ರಿಂದ ಸ್ವೀಟು ಲಾಡು ಪ್ರಸಾದವನ್ನ ದೇವಸ್ಥಾನ ಸಮಿತಿಯಿಂದ ಬ್ರಹ್ಮರಥೋತ್ಸವ ಇದೆ. ಇದು 17 ವರ್ಷದ ಬ್ರಹ್ಮರಥೋತ್ಸವ. ಈ ದೇವಸ್ಥಾನದ ಇತಿಹಾಸ ನೋಡ್ತೀವಿ ಅಂದ್ರೆ ಇದು ಸರಿಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಈಗಾಗಲೇ ಕರ್ನಾಟಕದಲ್ಲಿರೋ ಅನೇಕ ರಾಜಮನೆತನಗಳಲ್ಲಿ ಬಹುಮುಖ್ಯ ರಾಜಮನೆತನಾಗಿರುವಂತಹ ಹೊಯ್ಸಳ ರಾಜಮನೆತನದವರು ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಅವರ ಅಂಡರಲ್ಲಿದ್ದಂತಹ ಸಾಮಂತ ಮಹಾರಾಜ ಆಗಿದ್ದಂತಹ ಮಾಧವ ದಂಡನಾಯಕರು ಅವರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಅದಾದ ಮೇಲೆ ಪ್ರತಿನಿತ್ಯ ಇಲ್ಲಿ ಪೂಜಾ ಕೈಂಕರ್ಯ ನಡ್ಕೊಂಡು ಬರ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ದಿನವೂ ಇಲ್ಲಿ ಪೂಜಾ ಕೈಂಕರ್ಯ ಮಿಸ್ ಆಗಿಲ್ಲ. 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ಇಷ್ಟು ಈ ದೇವಸ್ಥಾನದ ಇತಿಹಾಸ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರಘುರಾಜ್ ಅವ್ರ ಮಾಹಿತಿ ಕೇಳಬೇಕು.